ಅಹೋ ಪ್ರಿಯ, ತಮ್ಮರ ಹರಮಂದಿರದಲ್ಲಿ ಬಿಟ್ಟು ಇಲ್ಲೇ ಬಂದ ಈ ಧರಣಿಯಲ್ಲಿ ತಾವ ಪುರುಷನಾಗಲಿ ತಾನು ಹೋಗುವ ರಹಸ್ಯವನ್ನು ತಿಳಿಸಬಾರದು ರಮಣ. ಪ್ರಾಣೇಶ್ವರ, ಪ್ರಾಣೇಶ್ವರ ಹೋಗುವ ವಿಚಾರವನ್ನ ಎನ್ನ ಮುಂದೆ ತಿಳಿಸುವುದು ನಿನ್ನ ಧರ್ಮವಾಗಿದೆ. ಸದರಿ ತಿಳಿಸುವ ಸುಂದರ ಕಾಂತ, ಕಾಂತ ಪ್ರಾಣೇಶ್ವರ, ಪ್ರಾಣೇಶ್ವರ ಹೇಳುವೆನು ಕೇಳು. ಅದೇನು ವಿಸ್ತಾರವಾಗಿ ಹೇಳು. ಭೂಲೋಕದ ಮಹಾವೀರ, ತಿಳಿದು ಪಯಣದ ವಿವರ. ಯಾರಳು ನಿನ್ನಯ ಬಲವಂತ, ತಿಳಿಸು ನನಗೆ ಪ್ರಿಯ ಕಾಂತ. ಯಾರಳು ನಿನ್ನಯ ಬಲವಂತ, ತಿಳಿಸು ನನಗೆ ಪ್ರಿಯ ಕಾಂತ. ನಿನ್ನಯ ಪ್ರಿಯ ರಾಣಿಯ ಸಂಶಯ ಪರಿಹರಿಸಯ, ಎನ್ನಯ ಬಾಳಿನ ರಾಜ. ಅಹೋ ಹೃದಯೇಶ್ವರ, ಹೃದಯೇಶ್ವರಿ ನಿನ್ನ ಅರ್ಧ ದೇಹಕ್ಕೆ ಬದ್ಧಳಾದ ಕಾರಣ ನಿನ್ನನ್ನು ಕೇಳುವ ಅಧಿಕಾರ ನನಗಿದೆ. ಕಾಂತ, ಕಾಂತೆ ಆದ್ದರಿಂದ ಪಯಣದ ವಿಚಾರವನ್ನು ತಿಳಿಸು ರಾಜ. ರವಿಕುಟ ತೇಜ, ಏನೇ ಫುಲ್ಲ ರೋಚನೆ ಸೊಲ್ಲಿಗೆ ನೀರು ಬೇಡವ ಎಲ್ಲರ ಕಾರ್ಯದಷ್ಟು ತಿಳಿಸುವ ಕೇಳಕಾಂತೆ. 16,000 ಗೋಪಿಗೆ ಸ್ತ್ರೀಯರನ್ನು ಬೋಧಿಸುವ ಎಂಟೇಡಿಯಾದ ಕಳ್ಳ ಕೆಲಸವನ್ನು ಬೆಚ್ಚ ನಡೆಯುವುದಂತೆ ತಕ್ಷಣ ವೈಕುಂಠಕ್ಕೆ ಹೋಗಿ ಅವನ ಕಾಲು ಬಿಡಿದುಕೊಂಡ ಬಂಡೆಗಳಿಗೆ ತಟ್ಟ ತಟ್ಟಿಸಿ ಹತ್ತಿಸಿ ಅವನ ಪತಿಯ ಮಂಗಲ್ಯ ನೃತ್ಯ ಕಾರ್ಯಕ್ಕೆ ಗೌರವಿಸಿದ್ದಾರೆ. ವಿಷ್ಣುವಿನ ಸತಿಯಾದ ಲಕ್ಷ್ಮಿಯನ್ನು ಎಳೆತರಲು ಹೋಗುವೆಯಾ? ಹೌದು ಸುಂದರ. ಬೇಡ ಕಾಂತ, ಏಕತೆ ಹೇಳಕಂತೆ ಆ ಪರಮ ಪತಿವೃತಿಯಾದ ಲಕ್ಷ್ಮಿಯನ್ನು ಎಳೆತಂದರೆ ನಮಗೆ ಒಳಿತಾಗುವುದಿಲ್ಲ. ನಮ್ಮ ಹೊತ್ತಕ್ಕೆ ಒಳಗೆ ಸುಂದರ. ಪ್ರಾಣೇಶ್ವರ, ಪ್ರಾಣೇಶ್ವರ ಎಷ್ಟು ಮಾತ್ರಕ್ಕೂ ಎನ್ನ ಮಾತನ್ನು ಕೇಳುವುದಿಲ್ಲವೇ? ಸಹಜವಾಗಿ ಸುಂದರ. ವೈಕುಂಠಕ್ಕೆ ಹೋಗುವೆಯಾ? ಹೌದು ಸುಂದರ. ಹಾಗಾದ್ರೆ ಮತ್ತೊಮ್ಮೆ ಹೇಳುವನು ಕೇಳು. ಅದು ಏನು ವಿಸ್ತಾರವಾಗಿ ಹೇಳು.